ಇನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸಚಿವ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅತ್ಯಾಚಾರ ಆಗಿದ್ಯಾ, ಮೊದಲೇನು ಆಗೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ವೆಂಕಟೇಶ್ ಕೇಳಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ಹಿಂದೂಗಳ ಮೇಲೆ ಅತ್ಯಾಚಾರ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಈ ಹಿಂದೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ತಿರುಗೇಟ್ ಕೊಟ್ಟಿರುವಂತಹ ವೆಂಕಟೇಶ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅವ್ರ ಹೇಳಿಕೆ ಕೊಡ್ತಾರಂತ ನಾವು ಅದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಮಹೇಶ್ ತೆಂಗಿನಕಾಯಿ ಹೇಳಿಕೆ ಬಗ್ಗೆ ಸಚಿವ ಕೆ ವೆಂಕಟೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾರೆ ಅಂತ ಅದನ್ನು ಒಪ್ಕೊಳ್ಳೋಕ್ಕಾಗತ್ತಾ? ಏನು ಅತ್ಯಾಚಾರ ಏನು ಕಾಂಗ್ರೆಸ್ ಸರ್ಕಾರ ಮೊದಲೆಲ್ಲೂ ಆಗಿಲ್ವಾ? ಮೊದಲು ಆಗಿದೆಯಲ್ಲ. ಈಗ ಅವ್ರದ್ದೇ ಹೇಳ್ತಾ ಅವ್ರಿಗೆ ಅಲ್ಪಸಂಖ್ಯಾತರು ಅವ್ರಿಗೊಂದಿಗೆ ನಮಗೆಲ್ಲರೂ ಒಂದು ಹಿಂದೂಗಳು, ಒಂದೇ ಮುಸ್ಲಿಮರು, ಒಂದೇ ಕ್ರಿಶ್ಚಿಯನ್ರು, ಒಂದೇ ಸಿಖ್ರು, ಒಂದು ಎಲ್ಲ ಬೇಕು ನಮಗೆ. ಇದು ಕಾಂಗ್ರೆಸ್ ಪಾರ್ಟಿ ಎಲ್ಲ ಸಮುದಾಯ ಎಲ್ಲ ಜನರು ಇರ್ತಕ್ಕಂಥ ಪಾರ್ಟಿ ಇದು. ನಾವು ಬರೀ ಹಿಂದುತ್ವ ಬಗ್ಗೆ ಅಲ್ಲ, ನಾವು ಎಲ್ಲ ಜನರು ಎಲ್ಲ ಸಮಾಜದ ವರ್ಗದವರು ಎಲ್ಲ ಜನರು ಕಾಂಗ್ರೆಸ್ ಪಕ್ಷ ಏನೋ ವಿಶ್ವಾಸಕ್ಕೆ ತಗೊಳುತ್ತೆ, ವಿಶ್ವಾಸ ಇಟ್ಕೊಳ್ಳುತ್ತೆ. ಅವ್ರು ಹೇಳ್ತಾರೆ ನಾವೆಲ್ಲ ಹಿಂದೂಗಳೇ ಅಲ್ವೇ, ಏನೋ ನಾವೇನು ಕ್ರಿಶ್ಚಿಯನ್ರಲ್ಲ ಅಥವಾ ಮುಸಲ್ಮಾನರು, ನಾವು ಹಿಂದೂಗಳೇ ತಾನೆ. ಅವರು ಜನರುಗಳಿಗೆ ಮೆಚ್ಚಿಸ್ಕೊಳ್ಳೋ ಏನೋ ಮಾತಾಡ್ತಾರೆ, ಜನರಿಗೆ ಮೆಚ್ಚಿಸ್ಕೊಳ್ಳೋ ಮಾತುಗಳನ್ನ ಆಡ್ತಾರೆ ಅಷ್ಟೇ. ಅಂದರೆ ಅದರಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಅವ್ರು ರಾಜಕಾರಣ ಇನ್ನೇನು, ಈಗ ರಾಮ ಮಂದಿರ ರಾಜಕಾರಣ ಅಲ್ವೇ, ಹಂಗೆ ಇದು ಅವ್ರು ಹೇಳ್ತಾರೆ ಅಂತ ಅದನ್ನು ಒಪ್ಕೊಳ್ಳೋಕ್ಕಾಗತ್ತಾ?